ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಸ್ನೇಹಿತರೆ, ಕೆಲವೊಂದು ಸಲ ನಾವು ಯಾವುದಾದ್ರೂ ಒಂದು ಜಾಗಕ್ಕೆ ಭೇಟಿ ಕೊಟ್ಟಾಗ ಅಥವಾ ಅಲ್ಲಿ ನಾವು ಅನುಭವಿಸಿದಂಥ ಒಂದು ಖುಷಿಯ ವಿಚಾರ ಇರ್ಬೋದು, ನಮಗೆ ಬಹಳಷ್ಟು ದಿನಗಳ ಕಾಲ ಒಂದು ಮೆಮೊರಿಯಾಗಿ ಉಳಿದುಬಿಡುತ್ತೆ, ನೆನಪುಗಳಾಗಿ ಉಳಿದುಬಿಡುತ್ತೆ. ಅದೇ ರೀತಿ ಅಲ್ಲಿ ನಾವು ಅನುಭವಿಸಿದಂಥ ಖುಷಿ ಏನಿದೆ ಅಥವಾ ಆ ಒಂದು ಜಾಗದ ನೆನಪೇನಿದೆ ಅದರ ಅನುಭವವನ್ನು ನಾವು ಇನ್ನಷ್ಟು ಜನರಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಬಹುಶಃ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ಮಾಹಿತಿ ಕೂಡ ನನಗೆ ತುಂಬ ಖುಷಿಯಾಗಿ, ನೀವು ಕೂಡ ಈ ಜಾಗಕ್ಕೆ ಭೇಟಿ ಕೊಡಬೇಕು, ನೀವು ಕೂಡ ಇದೇ ಖುಷಿಯನ್ನು ಅನುಭವಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ನಿಮಗೆ ಈ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಭೇಟಿ ಕೊಡ್ತಾ ಇರುವಂಥ ಒಂದು ಅದ್ಭುತವಾದ ದೇವಸ್ಥಾನ ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ KRS ಹಿನ್ನೀರಿನಿಂದ ಸುತ್ತುವರಿದು ತನ್ನ ವೈಭವವನ್ನು ಜಗತ್ತಿಗೆ ಸಾರ್ತಾ ಇರುವಂಥ ಒಂದು ಅದ್ಭುತವಾದ ಜಾಗ, ಅದುವೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಬಹುಶಃ ತುಂಬ ಜನ ಈಗಾಗಲೇ ಇಲ್ಲಿಗೆ ಭೇಟಿ ಕೊಟ್ಟಿರ್ಬೋದು. ಯಾರೆಲ್ಲ ಮೈಸೂರಿಗೆ ಬಂದು ಈ ಜಾಗವನ್ನು ಮಿಸ್ ಮಾಡಿಕೊಂಡಿದ್ದೀರಾ, ದಯವಿಟ್ಟು ಮತ್ತೊಮ್ಮೆ ನೀವು ಮೈಸೂರಿಗೆ ಬಂದಾಗ ಈ ಜಾಗಕ್ಕೆ ದಯವಿಟ್ಟು ಭೇಟಿ ಕೊಡಿ ಅನ್ನುವಂಥ ಉದ್ದೇಶದೊಂದಿಗೆ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬಹುಶಃ ಈ ದೇವಸ್ಥಾನದ ಇತಿಹಾಸ ಹೆಚ್ಚಿನ ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತೇಳಿದ್ರೆ ಒಂದು ಸಣ್ಣ ಕಿರುನೋಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕ್ರಿಸ್ತಶಕ 13ನೇ ಶತಮಾನಕ್ಕೂ ಮೊದಲು ಅಲ್ಲೊಂದು ಅದ್ಭುತ ಶಿಲ್ಪಕಲಾ ಚಾತುರ್ಯದ ಭವ್ಯವಾದ ದೇವಾಲಯ ಒಂದು ಗತವೈಭವವನ್ನು ಸಾರ್ತಾ ಇತ್ತು. ಅದು ಇದ್ದದ್ದು ಮೈಸೂರಿನ ಕನ್ನಂಬಾಡಿ ಗ್ರಾಮದಲ್ಲಿ. ಈ ಅಮೋಘ ದೇವಾಲಯವನ್ನು ಆವಾಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದವರು ಹೊಯ್ಸಳರು ಅಂತ ನಮಗೆ ಇತಿಹಾಸದ ಪುಟ ಉಲ್ಲೇಖ ಮಾಡುತ್ತೆ. ಆದರೆ 1930ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಾವೇರಿ ನದಿಗೆ KRS ಜಲಾಶಯವನ್ನು ನಿರ್ಮಾಣ ಮಾಡಿದಾಗ ಕನ್ನಂಬಾಡಿ ಗ್ರಾಮದ ಜೊತೆಗೆ ಈ ದೇವಾಲಯ ಕೂಡ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಗ್ರಾಮಸ್ಥರನ್ನು ಹೊಸ ಕನ್ನಂಬಾಡಿ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ತಾರೆ, ಆದರೆ ದೇವಾಲಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಮುಂದೆ 1958ರಲ್ಲಿ KRS ಜಲಾಶಯದ ನೀರಿನ ಮಟ್ಟ ಕಡಿಮೆ ಆದಾಗ ದೇವಾಲಯದ ಸ್ವಲ್ಪ ಭಾಗ ಗೋಚರ ಆಗುತ್ತೆ. ಮುಂದೆ 2003ರಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ಗೋಚರಗೊಂಡಾಗ ಅಲ್ಲಿಗೆ ಲಕ್ಷಾಂತರ ಜನ ದೇವಾಲಯದ ವೀಕ್ಷಣೆಗೆ ಮುಗಿಬೀಳ್ತಾರೆ. ದೇವಾಲಯವನ್ನು ಅಲ್ಲಿಂದ ಮೇಲೆತ್ತಬೇಕು, ನೀರಿನಿಂದ ಸುರಕ್ಷಿತ ಜಾಗಕ್ಕೆ ಅದನ್ನು ಸ್ಥಳಾಂತರಿಸಬೇಕು ಅನ್ನುವಂಥದ್ದು ಬಹು ಜನರ ಬೇಡಿಕೆ ಆಗಿತ್ತು. ಆದರೆ ಇಂತಹ ಒಂದು ಅದ್ಭುತ ಮತ್ತು ಮಹತ್ ಕಾರ್ಯವನ್ನು ಸಂಪೂರ್ಣಗೊಳಿಸುವುದಕ್ಕೆ ಮುಂದಾಗಿದ್ದು ಪ್ರಖ್ಯಾತ ಉದ್ಯಮಿಗಳಾಗಿದ್ದಂಥ ಶ್ರೀಹರಿ ಕೋಡೆಯವರ ಕೋಡೆ ಪ್ರತಿಷ್ಠಾನ. ಕರ್ನಾಟಕ ಸರ್ಕಾರದ ಅನುಮತಿಯನ್ನು ಪಡೆಯುತ್ತಾರೆ. ನೆರವಿನೊಂದಿಗೆ 2003ರಲ್ಲಿ ಕೋಡೆ ಪ್ರತಿಷ್ಠಾನ ಹೊಸ ಕನ್ನಂಬಾಡಿ ಎಂಬ ಊರಿಗೆ ಆ ದೇವಾಲಯವನ್ನು ಯಥಾವತ್ತಾಗಿ ಸ್ಥಳಾಂತರ ಮಾಡುವ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ತಜ್ಞರ ತಂಡ ದೇವಾಲಯದ ಫೋಟೋ ಹಾಗೂ ವಿಡಿಯೋ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಆವಾಗಿನ ಕಾಲಕ್ಕೆ ಸುಮಾರು 10,000ಕ್ಕೂ ಅಧಿಕ ಫೋಟೋಗಳನ್ನು ತೆಗೆಯಲಾಗಿತ್ತಂತೆ. ದೇವಾಲಯವನ್ನು ತೆರವುಗೊಳಿಸುವಾಗ ಪ್ರತಿ ಕಲ್ಲಿಗೂ ಸಂಖ್ಯೆಗಳನ್ನು ನೀಡಿ ಮತ್ತೆ ಅದೇ ಸಂಖ್ಯೆಗಳ ಅನುಸಾರ ಪುನರ್ಜೋಡಣೆ ಮಾಡಲಾಯಿತು. ಹೀಗೆ 2003ರಲ್ಲಿ ಆರಂಭಗೊಂಡ ದೇವಾಲಯದ ಸ್ಥಳಾಂತರ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು 2017ರಲ್ಲಿ, ಅಂದರೆ ಸುಮಾರು 14 ವರ್ಷ ತೆಗೆದುಕೊಂಡಿದ್ದರು. ಹೀಗೆ ಒಂದು ಐತಿಹಾಸಿಕ ಮತ್ತು ಅಚ್ಚರಿಯ ರೀತಿಯಲ್ಲಿ ಮರುನಿರ್ಮಾಣಗೊಂಡ ದೇವಸ್ಥಾನವೇ ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ ನೆರಳಿ ನಿಂತಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. KRS ಹಿನ್ನೀರಿನಿಂದ ಸುತ್ತುವರಿದ ಈ ದೇವಸ್ಥಾನ ಎಷ್ಟು ಖುಷಿ ಕೊಡುತ್ತೆ ಅಂತೇಳಿದ್ರೆ ತುಂಬ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಇನ್ನು ದೇವಾಲಯದ ಇನ್ನೂ ವಿಶೇಷತೆ ಏನಂತ ಹೇಳಿದ್ರೆ, ನಾನು ಕಂಡ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ಇಲ್ಲಿ ಒಂದು ಕಾಣಿಕೆ ಡಬ್ಬಿ ಇಲ್ಲ, ಇಲ್ಲಿ ಹಣಕಾಸಿನ ವ್ಯವಹಾರವೇ ಇಲ್ಲ. ಅಂದರೆ ನಾವು ದೇವರನ್ನು ದರ್ಶನ ಮಾಡೋದು ಬರೋದು ಅಷ್ಟೇ, ಮತ್ತು ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡೋದು. ಇಲ್ಲಿ ಗದ್ದಲ ಇಲ್ಲ, ಸರತಿ ಸಾಳುಗಳಿಲ್ಲ, ಯಾವುದೇ ಆಡಂಬರ ಇಲ್ಲ. ತುಂಬ ಹತ್ತಿರವಾಗ್ತಾರೆ ಇಲ್ಲಿ ದೇವರು. ಬಹುಶಃ ನೀವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ಕೊಟ್ಟರೆ ನಿಮಗೆ ಈ ಅನುಭವ ಆಗುತ್ತೆ ಅಂತ ನನ್ನದೊಂದು ಅನಿಸಿಕೆ. ಇನ್ನು ದೇವಾಲಯದ ಒಳಗಡೆ ಯಾವುದೇ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಆದರೂ ದೇವಾಲಯದ ಒಳಗಡೆ ಅಷ್ಟಲಕ್ಷ್ಮಿಯರು, ಸಪ್ತನದಿಗಳು, ಸಪ್ತಋಷಿಗಳು, ನವಗ್ರಹಗಳು ಸೇರಿದಂತೆ ಸುಮಾರು 46 ವಿಗ್ರಹಗಳಿವೆ. ವೇಣುಗೋಪಾಲ ಸ್ವಾಮಿ ದೇವರ ವಿಗ್ರಹವಂತೂ ನಮ್ಮನ್ನು ಭಕ್ತಿ ಪರವಶರನ್ನಾಗಿ ಮಾಡುವುದಂತೂ ಸುಳ್ಳಲ್ಲ. ಒಟ್ಟಾರೆಯಾಗಿ ದೇವಾಲಯದ ಒಂದು ಮರುನಿರ್ಮಾಣ ಕಾರ್ಯ ಇದೆಯಲ್ಲ, ಅದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೇವಾಲಯದ ಸುತ್ತ ಅಷ್ಟಮಂಟಪಗಳಿವೆ. ದೇಗುಲದ ಮುಂಭಾಗದಲ್ಲಿ ಹಂಪಿಯ ಮಾದರಿಯ ಒಂದು ಕಲ್ಲಿನ ರಥವಿರೋದು ತುಂಬ ಅಟ್ರಾಕ್ಟಿವ್ ಆಗಿದೆ. ಇನ್ನು ದೇವಾಲಯವು 3 ಭಾಗದಲ್ಲಿ ಕೂಡ KRS ಜಲಾಶಯದ ಹಿನ್ನೀರಿನಿಂದ ಸುತ್ತುವರಿದಿದೆ. ಒಂದು ದ್ವೀಪ ಪ್ರದೇಶಕ್ಕೆ ವಿಸಿಟ್ ಕೊಟ್ಟಾಗ ಆಗುತ್ತೆ ನಮಗೆ.
ಒಟ್ಟಾರೆಯಾಗಿ ಒಂದು ಅತ್ಯಂತ ಸುಂದರ ರಮಣೀಯ ದೃಶ್ಯ, ದೇವರ ದರ್ಶನ, ಪ್ರಕೃತಿಯ ಸೊಬಗು ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗುವಂಥ ಒಂದು ಅದ್ಭುತವಾದ ಜಾಗ. ನೀವೇನಾದರೂ ಮೈಸೂರಿಗೆ ಪ್ರಯಾಣ ಬೆಳೆಸೋರಾಗಿದ್ದರೆ ದಯವಿಟ್ಟು ಈ ಜಾಗವನ್ನು ಮಿಸ್ ಮಾಡಬೇಡಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ದೇವಾಲಯ ತೆರೆದಿರ್ತದೆ. ಮತ್ತು ಯಾರನ್ನು ಕೂಡ ಇಲ್ಲಿ ನಿಲ್ಲೋದಕ್ಕೂ ಕೂಡ ಬಿಡೋದಿಲ್ಲ, ಫುಲ್ ಕ್ಲೋಸ್ ಮಾಡ್ತಾರೆ. ಸಂಜೆ ಹೊತ್ತು ಬಂದರೆ ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಳ್ಬೋದು, ಇದೊಂದು ಗ್ಯಾರಂಟಿ. ನನಗಂತೂ ಈ ದೇವಾಲಯದ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಅನಿಸಿಬಿಡ್ತು. ಹ್ಯಾಟ್ಸ್ ಆಫ್ ಟು ಶ್ರೀಹರಿ ಕೋಡೆ ಸರ್ ಆ್ಯಂಡ್ ದೇರ್ ಟೀಮ್. ಸೊ ನೀವು ಆಲ್ರೆಡಿ ಈ ಒಂದು ಜಾಗಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿ ವಿಸಿಟ್ ಕೊಡಲೇಬೇಕು ಅಂತ ಅನಿಸಿದರೆ ಅದಕ್ಕೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.